ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ಪ್ರಾತರ್ದೀಪಾನ್ ನಮೋಸ್ತುತೆ ಸಾಯಂ ದೀಪಾಂ ನಮೋಸ್ತುತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಮಧುರವಾಗಿ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಇವತ್ತಿನ ದಿನ ದೀಪದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾನು ನಿಮಗೆ. ದೀಪ ಯಾಕೆ ಹಚ್ಚಬೇಕು, ದೀಪ ಹಚ್ಚುವ ಸಮಯ ಯಾವುದು, ದೀಪ ಹಚ್ಚೋದ್ರಿಂದ ನಮಗಾಗುವಂತಹ ಫಲಗಳೇನು, ಯಾಕೆ ದೀಪವನ್ನು ಹಚ್ಚಲೇಬೇಕು, ನಮ್ಮ ಹಿರಿಯರು ನಮಗೆ ಕೊಟ್ಟಂತ ಈ ದೀಪ ಹಚ್ಚುವ ವರ, ಇದರ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ, ಪುರಾಣ ಏನು ಹೇಳುತ್ತೆ, ಹಾಗೆ ಯಾವ ಎಣ್ಣೆಯ ದೀಪವನ್ನು ನಾವು ಹಚ್ಚಬೇಕು, ಇಷ್ಟು ಮಾಹಿತಿ, ಇದರ ಜೊತೆಗೆ ಇನ್ನೂ ಕೆಲವಷ್ಟು ಮಾಹಿತಿಗಳನ್ನು ನಿಮ್ಗೆ ಕೊಡ್ತೇನೆ. ಮೊದಲು ದೀಪ ಅನ್ನುವಂಥದ್ದು ಕತ್ತಲಿನಿಂದ ಬೆಳಕಿಗೆ ತರುವಂತಹ ಅದ್ಭುತವಾದಂಥ ಒಂದು ಶಕ್ತಿ. ದೀಪವನ್ನು ನಾವು ಶಕ್ತಿ ಅಂತಲೇ ಕರಿತೀವಿ. ದೀಪದಲ್ಲೇ ನಾವು ಅಮ್ಮನವರನ್ನ ಆವಾಹನೆಯನ್ನು ಕೂಡ ಮಾಡ್ತೀವಿ. ಉದಾಹರಣೆಗೆ ದುರ್ಗಾ ದೀಪ ನಮಸ್ಕಾರ ಅಂತ ಹೇಳ್ತೀವಿ. ದೀಪದಲ್ಲೇ ಆ ತಾಯಿಯನ್ನು ಆವಾಹನೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂಥ ಪದ್ಧತಿ ಕೂಡ ನಮ್ಮಲ್ಲಿದೆ. ಸರಿ, ಹಾಗಾದರೆ ಮನೆಯಲ್ಲಾಗಲಿ ದೇವಾಲಯಗಳಲ್ಲಾಗಲಿ ದೀಪವನ್ನು ಯಾಕೆ ಹಚ್ಚಬೇಕು? ಒಂದು, ಹಿಂದಿನ ಕಾಲದಲ್ಲಿ ನಮಗೆ ಕರೆಂಟ್ ಇರಲಿಲ್ಲ. ಯಾವಾಗ ನಮಗೆ ಎಲೆಕ್ಟ್ರಿಸಿಟಿ ಇಲ್ಲ ಅನ್ನುವಂಥ ಕಾಲದಿಂದ ನಾವು ಎಣ್ಣೆಯನ್ನು ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಿ ಆ ಬೆಳಕಿನಲ್ಲಿ ನಾವು ಸಂಸಾರದ ಜೀವನವನ್ನು ಸುಗಮವಾಗಿ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾಯಿದ್ರು. ಕಾಲ ಕಳೆದಂತೆ ನಮ್ಗೆ ಎಲೆಕ್ಟ್ರಿಸಿಟಿ ಬಂತು, ದೀಪದ ಒಂದು ಬಲ ಕಡಿಮೆ ಆಯಿತು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ದೀಪ ಅನ್ನುವಂಥದ್ದು ನಮ್ಮ ಆಂತರಿಕದಲ್ಲಿರ್ತಕ್ಕಂಥ ಕತ್ತಲೆಯನ್ನು ದೂರ ಮಾಡುವಂತಹ ಒಂದು ಅದ್ಭುತವಾದಂಥ ಸಾಧನ ಅಂತ ಕರಿತೀವಿ. ನೋಡಿ, ನಮ್ಮ ಹೊರಗಡೆ ಕಾಣುವಂತಹ ಪ್ರಪಂಚ ನಮಗೆ ಕಣ್ಣಲ್ಲಿ ನಾವು ನೋಡ್ಬೋದು. ಆದರೆ ಅಂತಃಕರಣ ಅಂತ ಇದೆ, ಅಂದರೆ ನೇತ್ರಶುದ್ಧಿ ಅಂತ ಹೇಳ್ತೀವಿ. ಕೆಲವೊಂದು ಸೂಕ್ಷ್ಮಗಳು ನಮ್ಮ ಕಣ್ಣಿಗೆ ಕಾಣಲ್ಲ. ನಿಮಗೆ ಗೊತ್ತಿದೆ, ವೈರಸ್ ಕಾಣುತ್ತಾ, ಬ್ಯಾಕ್ಟೀರಿಯಾ ಕಾಣುತ್ತಾ. ಹಾಗೆ ನಮ್ಮ ಒಳ ಮನಸ್ಸು ಅಥವಾ ನಮ್ಮ ದೇಹದ ಒಳಗಡೆ ಅಥವಾ ಮನಸ್ಸಿನ ಒಳಗಡೆ ಇರತಕ್ಕಂಥ ಕಲ್ಮಶಗಳನ್ನು, ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥದ್ದು ದೀಪ. ಮನೆಯಲ್ಲಿ ನೀವು ಲೈಟನ್ನು ಆನ್ ಮಾಡಿದ್ರೂ ಸಹ ದೀಪವನ್ನು ಹಚ್ಚಲೇಬೇಕು. ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ಹಾಗೆ ದೇವಾಲಯಗಳಿಗೆ ಹೋದಾಗ ಕೂಡ ದೇವಸ್ಥಾನದಲ್ಲಿ ಮಣ್ಣಿನ ಹಣತೆಗಳಿಂದ ದೀಪವನ್ನು ಹಚ್ಚುವಂಥದ್ದು ಈಗಲೂ ನಾವು ಮಾಡ್ಕೊಂಬಂದಿರತಕ್ಕಂಥದ್ದು ಪದ್ಧತಿ. ಸರಿ, ಈ ದೀಪವನ್ನು ಹಚ್ಚೋದ್ರಿಂದ ನಮಗೆ ಒಂದು, ಮನೆಗೆ ಬೆಳಕು ಬರುತ್ತೆ. ಇನ್ನೊಂದು, ಭಗವಂತನ ಮುಂದೆ ಸದಾಕಾಲ ಬೆಳಕು ಅನ್ನುವಂಥದ್ದು ಪ್ರಸರಿಸುತ್ತೆ. ಮೂರನೇದು, ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಮಗೆ ದೂರ ಆಗುತ್ತೆ. ಇದು ದೀಪ ಹಚ್ಚೋದ್ರಿಂದ ಫಲ. ದೀಪ ಹಚ್ಚೋದ್ರಿಂದ ಏನೇನು ಅನುಕೂಲಗಳಾಗುತ್ತೆ ಅಂತಂದರೆ, ನನಗಾಗಲೇ ಹೇಳಿದಾಗೆ ಭಗವಂತನಿಗೆ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಪೂಜೆ ಅದಂದರೆ ದೀಪ ಪೂಜೆ. ದೀಪವನ್ನು ಹಚ್ಚಿನೇ ನಾವು ಪ್ರಾರಂಭ ಮಾಡೋದು. ಏನು ಹೇಳ್ತೀವಿ? ಭೋ ದೀಪ ದೇವಿ ರೂಪಸ್ಥಂ ಕರ್ಮ ಸಾಕ್ಷಿ ವಿಘ್ನಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರಾ ಭವ. ಕೇಳ್ಕೊತೀವಿ, ದೀಪ ಹಚ್ತೀವಿ. ಮೊದಲನೇದಾಗಿ ದೀಪನೇ ಹಚ್ಚೋದು. ಭೋ ದೀಪ ದೇವಿ ರೂಪಸ್ಥಂ, ದೇವಿಯ ರೂಪದಲ್ಲಿರ್ತಕ್ಕಂಥ ದೀಪವೇ ಕರ್ಮ ಸಾಕ್ಷಿ ವಿಘ್ನಕೃತ, ಕರ್ಮಗಳನ್ನು ನಿವಾರಣೆ ಮಾಡೋದಕ್ಕೆ ನೀನೇ ಸಾಕ್ಷಿಯಾಗಿದ್ಯಾ. ಯಾವತ್ ಕರ್ಮ ಸಮಾಪ್ತಿಸ್ಯ, ಯಾವತ್ ಕರ್ಮ ಅಂದ್ರೆ ಬೆಳಗ್ಗೆ ಎದ್ದು ನಾವು ದೇವ್ರ ದೀಪ ಹಚ್ಚಿಬಿಟ್ಟು, ದೇವ್ರ ದೀಪ ಹಚ್ಚೋದು ಬೆಳಗ್ಗಿನ ಜಾವನೆ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಈ ದಿನವೆಲ್ಲ ನಾನು ಮಾಡುವಂತಹ ಕರ್ಮ ಅಂದ್ರೆ ಕೆಲಸ. ಯಾವತ್ ಕರ್ಮ ಸಮಾಪ್ತಿಸ್ಯ, ನನ್ನ ಕೆಲಸಗಳೆಲ್ಲ ಮುಗಿಯೋವರೆಗೂ ತಾವತ್ವಂ ಸುಸ್ಥಿರಾ ಭವ, ತಾವು ಸುಸ್ಥಿರವಾಗಿ ಉರಿತಾನೆ ಇರಿ, ನಮ್ಮ ಮನೆಯಲ್ಲಿ ಬೆಳಕನ್ನು ಕೊಡ್ತಾನೆ ಇರಿ, ನಮ್ಮ ಮನಸ್ಸಿಗೆ ನಮ್ಮ ಮನೆಗೆ ಬೆಳಕನ್ನು ಕೊಡ್ತಾ ಇರಿ ಅನ್ನುವಂಥ ರೂಪದಲ್ಲಿ ನಾವು ದೀಪವನ್ನು ಹಚ್ಚುವಂಥದ್ದು. ಇದು ಫಲಗಳು. ಮೂರನೇದಾಗಿ ಪುರಾಣಗಳು ಏನು ಹೇಳುತ್ತೆ ಈ ದೀಪದ ಬಗ್ಗೆ ನೋಡಿ.
ಅಷ್ಟಾದಶ ಪುರಾಣಗಳಾಗ್ಬೋದು, ಅಥವಾ ಮಾರ್ಕಂಡೇಯ ಪುರಾಣ ಆಗ್ಬೋದು, ಭಗವದ್ಗೀತೆ, ಭಾಗವತ, ಮಹಾಭಾರತ, ಮತ್ತು ಇನ್ನಿತರ ಹಲವಾರು ಪುರಾಣಗಳು, ಗರುಡ ಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ಗಣೇಶ ಪುರಾಣ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಪುರಾಣದಲ್ಲೂ ದೀಪವನ್ನು ಹಚ್ಚುವ ಮಹತ್ವ ತುಂಬ ದೊಡ್ಡದಾಗಿ ಹೇಳಿದ್ದಾರೆ. ಪ್ಲಸ್ ದೀಪವನ್ನು ದಾನ ಮಾಡುವಂಥದ್ದು ಕೂಡ ತುಂಬ ದೊಡ್ಡದಾಗಿ ಹೇಳಿದ್ದಾರೆ. ಹಾಗಾಗಿ ದೀಪದಾನ, ದೀಪ ಹಚ್ಚುವಂಥದ್ದು ನಮ್ಮ ಪುರಾಣಗಳಲ್ಲಿ ಅದ್ಭುತವಾದ ಉಲ್ಲೇಖನೆ ಮಾಡಿದ್ದಾರೆ. ಒಂದು ದೀಪವನ್ನು ದಾನ ಮಾಡೋದ್ರಿಂದ, ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ದೀಪವನ್ನು ಹಚ್ಚಿ ದೀಪ ಸಮೇತ ದಾನ ಮಾಡೋದ್ರಿಂದ ನಮಗೆ ಇರುವಂತಹ ಚರ್ಮದ ರೋಗಗಳು ನಿವಾರಣೆ ಆಗುತ್ತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ನೋಡಿ. ಆಯ್ತಲ್ಲ, ಇದು ಒಂದಾಯ್ತು. ಎರಡನೇ ದಿನಪ್ಪ ಅಂತಂದ್ರೆ, ದೀಪವನ್ನು ಹಚ್ಚೋದ್ರು ನಮ್ಮ ಪುರಾಣದಲ್ಲಿ ಇನ್ನೊಂದು ಏನು ಹೇಳಿದೆ ಅಂದರೆ, ದೀಪ ಹಚ್ಚೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಶ್ರೇಷ್ಠವಾದ ಫಲ ಸಿಗುತ್ತೆ. ಇದೆಲ್ಲ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಅಸುರಿ ಬುದ್ಧಿ ಅಂದರೆ ಕೆಟ್ಟ ಬುದ್ಧಿ ನಮ್ಮಿಂದ ದೂರ ಆಗಿ ಸುರಬುದ್ಧಿ ಅಥವಾ ಒಳ್ಳೆಯ ಬುದ್ಧಿ ನಮಗೆ ಸಿಗುತ್ತೆ. ಅಂದರೆ ನಮಗೆ ಸಾತ್ವಿಕವಾದಂಥ ಜೀವನ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಯಾವಾಗಂದ್ರೆ ನಾವು ಹಚ್ಚಕ್ಕಾಗತ್ತಾ? ಮಧ್ಯಾಹ್ನ 12 ಗಂಟೆಗೆ ಹಚ್ಚಕ್ಕಾಗತ್ತಾ? ರಾತ್ರಿ 10-12 ಗಂಟೆಗೆ ಹಚ್ಚಕ್ಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕೂ ಅಂತ ಒಂದು ಸಮಯ ನಿಗದಿಪಡಿಸಿದ್ದಾರೆ. ಸೂರ್ಯೋದಯಾತ್ ಪೂರ್ವಾಹ್ನ ಕಾಲೇ ಬ್ರಾಹ್ಮಿ ಮುಹೂರ್ತೆ ಉಷಃ ಕಾಲೇ ಪ್ರಾತಃ ಕಾಲೇ ಇವೆಲ್ಲವೂ ಶ್ರೇಷ್ಠ. ಗೋಧೂಳಿ ಸಮಯೇ ಪ್ರದೋಷ ಕಾಲೇ ಇದೆಲ್ಲವೂ ಶ್ರೇಷ್ಠ. ಮಠ ಮಧ್ಯಾಹ್ನದಲ್ಲಿ ದೀಪ ಹಚ್ಚಬಾರ್ದು, ಅದು ಹಚ್ಚೋದು ಬೇರೆ ಕಾರ್ಯಕ್ಕೆ. ರಾತ್ರಿ 7 ಗಂಟೆ 8 ಗಂಟೆ ನಂತರ ಹಚ್ಚಂಗಿಲ್ಲ. ಅರ್ಥ ಆಯ್ತರ? ಬೆಳಗ್ಗೆ ಉಷಃ ಕಾಲ ಅಂದರೆ 3 ಗಂಟೆಯಿಂದ 4:15ವರೆಗೆ, ಮತ್ತು 4:15ರಿಂದ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ, ಮತ್ತು 6 ಗಂಟೆಯಿಂದ 8 ಗಂಟೆವರೆಗೂ ಪ್ರಾತಃ ಕಾಲ. ಈ ಸಂದರ್ಭಗಳಲ್ಲಿ ನಾವು ದೀಪವನ್ನು ಹಚ್ಚಬೇಕು. ಗೋವುಗಳು ಮೇವು ತಿಂದು ಮನೆಗೆ ಬರುವಂಥ ಸಮಯ ಗೋಧೂಳಿ ಲಗ್ನ ಸಮಯ ಸಂಜೆ 5:15ರಿಂದ ಪ್ರಾರಂಭ ಆಗುತ್ತೆ. ಪ್ರದೋಷ ಕಾಲ ಸಂಜೆ 6 ಗಂಟೆಗೆ. ಈ ಸಮಯದಲ್ಲಿ ಮಾತ್ರ ನಾವು ದೀಪವನ್ನು ಹಚ್ಚಬೇಕು. ಇನ್ನು ಹಾಗಾದರೆ ಯಾವ ಎಣ್ಣೆಯಲ್ಲಿ ನಾವು ಹಚ್ಚಬೇಕು? 5ನೇ ವಿಚಾರ ತಿಳ್ಕೊಬೇಕು. ನೀವು ಯಾವ ಎಣ್ಣೆಯಲ್ಲಿ ಹಚ್ಚಬೇಕು ನೋಡಿ. ಪ್ರಾಂತೀಯವಾಗಿ ನಿಮಗೆ ಏನು ಎಣ್ಣೆ ಸಿಗುತ್ತೋ ಅದನ್ನೇ ಹಚ್ಚಿ. ನೀವು ತುಪ್ಪದಿಂದನೇ ಹಚ್ಚಬೇಕು, ಅಥವಾ ನೀವು ಇಂಥ ಎಳ್ಳೆಣ್ಣೆಯಿಂದನೇ ಹಚ್ಚಬೇಕು, ಕಡಲೆಕಾಯಿ ಎಣ್ಣೆಯಿಂದನೇ ಹಚ್ಚಬೇಕು, ಹಂಗಲ್ಲ. ಪ್ರಾಂತೀಯವಾಗಿ ಈಗ ನಮ್ಗೆ ತುಂಬ ಉತ್ತರ ಭಾರತ ಕೊಟ್ಟು ಹೋಗ್ಬಿಟ್ರೆ ಸಾಸಿವೆ ಎಣ್ಣೆನೇ ಸಿಗೋದಲ್ಲಿ ಹಿಂದಿನ ಕಾಲದಲ್ಲಿ ಅದನ್ನೇ ಹಚ್ತಾ ಇದ್ರು. ಹಳ್ಳಿಗಳ ಕಡೆ ಹೊಂಗೆ ಎಣ್ಣೆ ಸಿಗ್ತಾ ಇತ್ತು, ಹೊಂಗೆಕಾಯ್ದು ಅದನ್ನು ಹಚ್ತಾ ಇದ್ರು. ಹೀಗೆ ಪ್ರಾಂತೀಯವಾಗಿ ನಿಮಗೆ ಯಾವ ಎಣ್ಣೆ ಸಿಗುತ್ತೋ ಅದನ್ನೇ ಹಚ್ಚಿ. ಅದು ವಿಶೇಷವಾಗಿ ಇಂಥ ಎಣ್ಣೆಯಲ್ಲಿ ಹಚ್ಚಬೇಕು ಅಂತ ಇಲ್ಲ. ಆದರೆ ಕೊನೆಯಲ್ಲಿ ನಾನು ನಿಮ್ಮೊಂದು ವಿಷಯ ಹೇಳ್ತೀನಿ. ಕೆಲವೊಂದು ಎಣ್ಣೆಗಳನ್ನು ಹಚ್ಚೋದ್ರಿಂದ ಏನು ಫಲ ಅನ್ನುವಂಥದ್ದನ್ನು ತಿಳಿಸ್ತೀನಿ. ಇನ್ನು ಮನೆಯಲ್ಲಿ ಕೆಟ್ಟ ಬಲವನ್ನು ದೂರ ಮಾಡಲು ಈ ಎಣ್ಣೆ ಯಾವ ಥರ ಸಹಕಾರಿ ಆಗುತ್ತೆ ಅಂತಂದರೆ, ಯಾವಾಗ ನಾವು ದೀಪ ಹಚ್ತೀವೋ, ದೀಪ ಹಚ್ಚಿದ ಕೂಡಲೇ ಮನೆಯಿಂದ ಕೆಟ್ಟ ಶಕ್ತಿಗಳು ಹೊರಗಡೆ ಹೋಗುತ್ತೆ. ಯಾವ ಥರ ಅಂತ ಹೇಳ್ತೀನಿ. ಎಕ್ಸಾಂಪಲ್, ಒಂದು ಗಂಟೆಯನ್ನು ನಾವು ನಾದ ಮಾಡ್ತೀವಿ. ಗಂಟಾ ನಾದ ಮಾಡ್ಬೇಕಾದ್ರೆ ಏನು ಮಂತ್ರ ಹೇಳ್ತೀವಿ? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುಮೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಗಂಟೆ ಹೊಡೆದು ನಾವು ಕರಿತೀವಿ ಭಗವಂತನನ್ನ. ಆಗಮಾರ್ಥಂತು ದೇವಾನಾಂ, ಗಂಟೆ ಹೊಡಿತಾ ಇದ್ದೀನಿ ನಾನು, ಪಾಸಿಟಿವ್ ಶಬ್ದವನ್ನ ಕೊಡ್ತಾ ಇದ್ದೀನಿ ನಾನು ಈ ಜಾಗಕ್ಕೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಕೊಡ್ತಾ ಇದ್ದೀನಿ ಈ ಜಾಗಕ್ಕೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ, ರಕ್ಷಣೆ ಮಾಡು, ನನ್ನ ಗಮನದಲ್ಲಿಟ್ಟುಕೊಂಡು ನನ್ನ ಕುಟುಂಬವನ್ನ, ನನ್ನ ಮನೆಯನ್ನ ರಕ್ಷಣೆ ಮಾಡು. ಕುರುಮೆ ಘಂಟಾರವಂ ತತ್ರ, ಮಾಡ್ತೀನಿ ಘಂಟಾನಾದ. ದೇವತಾಹ್ವಾನ ಲಾಂಛನಂ, ದೇವತೆಗಳನ್ನು ಆವಾಹನ ಮಾಡುವಂತ ಲಾಂಛನ ಅದು. ಎಲ್ಲಿ ಭಗವಂತ ಬರ್ತಾನೋ ಅಲ್ಲಿ ರಾಕ್ಷಸರು ಇರೋದಿಲ್ಲ. ಎಲ್ಲಿ ಕೆಟ್ಟದ್ದು ದೂರ ಆಗುತ್ತೋ ಅಲ್ಲಿ ಒಳ್ಳೆಯದು ಬರುತ್ತೆ. ಎಲ್ಲಿ ರಾಜಸಿಕ ತಾಮಸಿಕ ದೂರ ಆಗುತ್ತೋ ಅಲ್ಲಿ ಸಾತ್ವಿಕ ಉಳಿಯುತ್ತೆ. ಎಲ್ಲಿ ಅಧರ್ಮ ದೂರ ಆಗುತ್ತೋ ಅಲ್ಲಿಗೆ ಧರ್ಮ ಬಂದು ಸೇರುತ್ತೆ. ಹೀಗೆ ನಾವು ಹಲವಾರು ವಿಚಾರಗಳನ್ನು ತಗೊಂಡಾಗ ಸಂಪೂರ್ಣವಾಗಿ ತಿಳಿಸ್ಬೋದು. ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಸುಮಾರು ಜನ ಮನೆಯಲ್ಲಿ ಮಾತ್ರ ದೀಪ ಹಚ್ತಾರೆ ಅಥವಾ ದೇವಸ್ಥಾನದಲ್ಲಿ ಮಾತ್ರ ದೀಪ ಹಚ್ತಾರೆ. ಆದರೆ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಾಗಾದ್ರೆ ನೀವು ಬಿಸ್ನೆಸ್ ಮಾಡುವಂಥ ಜಾಗದಲ್ಲಿ ಕೂಡ ನಿಮ್ಮ ಮನೆ ದೇವ್ರ ಫೋಟೋ ಅಥವಾ ಲಕ್ಷ್ಮಿ ಫೋಟೋ ಇಟ್ಕೊಂಡು ಒಂದು ಕಲಶ ಇಟ್ಟು ಈ ಥರದ್ದು ಏನು ಪದ್ಧತಿ ಇದೆಯೋ ಅಲ್ಲಿ ಕೂಡ ನೀವು ದೀಪ ಹಚ್ಚಬೇಕು. ದೀಪ ಹಚ್ಚೋದ್ರಿಂದ ಕೆಲಸ ಮಾಡೋ ಜಾಗದಲ್ಲಿ, ವ್ಯಾಪಾರ ಮಾಡೋ ಜಾಗದಲ್ಲಿ ಇರ್ತಕ್ಕಂಥ ಕೆಟ್ಟದ್ದು ದೂರ ಆಗುತ್ತೆ. ತುಂಬ ಹೆಚ್ಚಿನ ಲವಲವಿಕೆ ಇರುತ್ತೆ, ಸೋಂಬೇರಿತನ ದೂರ ಆಗುತ್ತೆ, ಇನ್ನೂ ಹೆಚ್ಚು ಕಾಲ ಕೆಲಸ ಮಾಡಬೇಕು ಅಂತ ಆಸೆ ಆಗುತ್ತೆ. ಹೆಚ್ಚೆಚ್ಚು ಕೆಲಸ ಮಾಡಿದಾಗ ಹೆಚ್ಚೆಚ್ಚು ಲಾಭ ಸಿಗುತ್ತೆ. ಆ ಲಾಭದಿಂದ ನೀವು ಸುಖವಾಗಿರ್ತೀರಾ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ದೀಪ ಹಚ್ಚೋದು ಮಹತ್ವವನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ದೀಪ ಅಂತಂದ್ರೆ ಸರ್ವಶ್ರೇಷ್ಠ ಸಾಧನೆ ಅಂತ ಹೇಳ್ತೀವಿ.
ನಮ್ಮ ಸಂಪೂರ್ಣ ಜೀವನ ಬಲಪಡಿಸೋದಕ್ಕೆ ದೀಪ ಹಚ್ಚಲೇಬೇಕು. ಒಂದು. ಎರಡನೇದು, ಪ್ರಪಂಚಕ್ಕೆ ಸೂರ್ಯ ಒಬ್ಬ ದೀಪವಾಗಿ ನಮಗೆ ಬೆಳಕು ಕೊಡ್ತಾನೆ, ತನ್ನ ಕೆಲಸವನ್ನು ತಾನು ಮಾಡ್ತಾನೆ. ಹಾಗೆ ಯಾವಾಗ ಸೂರ್ಯ ನಮಗೆ ಬೆಳಕು ಕೊಡ್ತಾನೋ ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಹಾಗಿದ್ದಾಗ ದೀಪ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಾನು ಪಂಚಮಿ ಅನ್ನುವಂತಹ ಒಂದು ಎಣ್ಣೆ, ಅದೇ ಎಣ್ಣೆಗೆ ಸಂಬಂಧಪಟ್ಟಂಥ ದೀಪವನ್ನು ಹಚ್ಚುತ್ತಾ ಇದ್ದೀನಿ. ಸುಮಾರು ದಿನಗಳಿಂದ ಈ ದೀಪವನ್ನು ನನ್ನ ಮನೇಲಿ ಹಚ್ತಾ ಇದ್ದೀನಿ. ನಾನು ಏನೋ ಒಂದು ಸಂತೋಷ, ಒಂದು ಸುಗಂಧ. ನೋಡಿ, ಎಲ್ಲಿ ದುರ್ವಾಸನೆ ಇರುತ್ತೋ ಅಲ್ಲಿ ಊಟ ಮಾಡ್ಲಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ನಾನು ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ನಾನು ಉಪಯೋಗಿಸ್ತಾ ಇರತಕ್ಕಂಥ ಈ ಪಂಚಮಿ ಎಣ್ಣೆ ಇದೆಯಲ್ಲ, ಇದು ಅತ್ಯಂತ ಸುಗಂಧ ಭರಿತವಾಗಿರ್ತಕ್ಕಂಥ ಒಂದು ಎಣ್ಣೆ. ಅಂದರೆ ಅದನ್ನು ವಾಸನೆ ನೋಡಿದಾಗಲೇ ಕೂಡ ತುಂಬ ಸಂತೋಷ ಆಗುತ್ತೆ. ಬರೀ ನೀವು ಎಣ್ಣೆ ವಾಸನೆ ನೋಡಿದಾಗ ಮಾತ್ರನೇ ನಿಮಗೆ ವಾಸನೆ ಅನ್ಸೋದಿಲ್ಲ, ಸುಮಧುರ ಅನ್ಸಲ್ಲ. ನೀವು ದೀಪ ಹಚ್ಚಿದಾಗಲೂ ಕೂಡ, ಉರಿತಾ ಇದ್ದಾಗ ಕೂಡ ಆ ಫ್ರಾಗ್ರೆನ್ಸ್ ಅನ್ನುವಂಥದ್ದು, ಆ ವಾಸನೆ, ಆ ಘಮಘಮಿಕೆ ಅನ್ನುವಂಥದ್ದು ನಮ್ಮ ಸುತ್ತು ನಮಗೆ ಬರುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಪಂಚಮಿ ಅನ್ನುವಂತಹ, ನೋಡಿ ಇದು ಕಾಣ್ತಾ ಇದೆಯಲ್ಲ, ಈ ಒಂದು ಬಾಕ್ಸಲ್ಲಿ ನನಗೆ ಕಳಿಸ್ಕೊಡ್ತಾರೆ. ಪ್ರತಿದಿನ ನಾನು ಈ ದೀಪವನ್ನು ಹಚ್ತೀನಿ ಎಣ್ಣೆಯಲ್ಲಿ. ಇದರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂಚೂರು ಜಾಸ್ತಿ ಹಣದ ವೆಚ್ಚ ಆದರೂ ಕೂಡ ಈ ದೀಪ ಎಣ್ಣೆ ತುಂಬ ಬಲಿಷ್ಠವಾಗಿರತಕ್ಕಂಥದ್ದು. ಯಾವ ರೀತಿ ಅಂಥೇಳಿ, ಇದನ್ನು ಬಹಳ ಶುದ್ಧವಾಗಿ ಮಾಡ್ತಾರೆ, ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಿ, ಕೈಯಲ್ಲೇ ಮುಟ್ಟದೆ ಇದನ್ನು ಪ್ಯಾಕ್ ಮಾಡಿ. ಅಂದರೆ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ನಾವು ಭಕ್ತಿನೂ ಇರಬೇಕು, ತೃಪ್ತಿನೂ ಇರಬೇಕು. ಅರ್ಧಂಬರ್ಧ ನಾವು ಕೊಡೋಂಗಿಲ್ಲ, ಭಕ್ತಿನೂ ಇರಬೇಕು, ತೃಪ್ತಿನೂ ಇರಬೇಕು. ಹಾಗಾಗಿ ಭಗವಂತನಿಗೆ ನಾವು ತೃಪ್ತಿಯಾಗಿ ಕೊಟ್ಟಾಗ ಆ ಭಗವಂತ ನಮಗೆ 10 ಪಟ್ಟು ತೃಪ್ತಿಯಾಗಿ ಕೊಡ್ತಾನೆ. ನೋಡಿ, ಇದು ಪಂಚಮಿ ಎಣ್ಣೆ. ಸುಮಾರು ಸುಗಂಧ ಭರಿತವಾಗಿರ್ತಕ್ಕಂಥ ಫ್ಲೇವರ್ಸ್ ಅಂತ ಹೇಳ್ತೀವಲ್ಲ, ಈ ಗಂಧಕ್ಕೆ ಸಂಬಂಧಪಟ್ಟದ್ದು. ಮತ್ತು ವಿಶೇಷವಾಗಿ ಇವ್ರದ್ದೇ ಅಗರಬತ್ತಿ ಕೂಡ ಇದೆ, ಅಂದರೆ ಊದಿನ ಕಡ್ಡಿ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಈ ಎರಡು ಒಂದು ಸಂತೋಷವಾಗಿರ್ತಕ್ಕಂಥ ಹಲವಾರು ಪ್ರಾಡಕ್ಟ್ಸ್ ಇದೆ ಇವ್ರದ್ದು. ಬಟ್ ನಾನು ಈ ಎರಡನ್ನು ಮಾತ್ರ ತೃಪ್ತಿಯಾಗಿ ತಗೋತಾ ಇದ್ದೀನಿ. ಯಾಕೆ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ, ನಾನೇನು ಉಪಯೋಗಿಸಿ ತೃಪ್ತಿಯನ್ನು ಪಟ್ಟು ಖುಷಿಯನ್ನು ಪಡ್ತಾ ಇದ್ದೀನಿ. ಇದನ್ನು ಅಡ್ವರ್ಟೈಸ್ಮೆಂಟ್ ಅಂದ್ಕೋಬಾರ್ದು ನೀವು, ಇದನ್ನು ಕಮರ್ಷಿಯಲ್ ಅಂತ ಖಂಡಿತ ಅನ್ಕೋಬೇಡಿ. ದೀಪದ ಒಂದು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಇದನ್ನು ಯಾಕೆ ನಾನು ಹೇಳಬಾರ್ದು ನನ್ನ ಫಾಲೋವರ್ಸ್ಗೆ ಅಂತ ಹೇಳಿ ನನಗೆ ಬಹಳ ಇಷ್ಟ ಆಯಿತು, ಕುತೂಹಲನಾಯಿತು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಶ್ರೀಗಂಧ, ಗುಲಾಬಿ ಇತ್ಯಾದಿ ಎಲ್ಲವೂ ಮಿಶ್ರಿತವಾಗಿರ್ತಕ್ಕಂಥ, ಅತೀ ಶುದ್ಧಿಯಾಗಿರ್ತಕ್ಕಂಥ, ತಯಾರು ಮಾಡಿರ್ತಕ್ಕಂಥ ಎಣ್ಣೆ. ಇದನ್ನು ನೀವು ಬಳಸೋದ್ರಿಂದ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ನೀವು ಅತ್ಯಂತ ಸಂತೋಷ ಪಡ್ತೀರಾ. ಆಮೇಲೆ ಇದನ್ನು ನೀವು ಕಂಟಿನ್ಯೂ ಆಗಿ ತಗೊಳ್ಬೇಕು ಅಂತ ಏನಿಲ್ಲ, ಹೇಳ್ತಾ ಇಲ್ಲ ನಾನು. ಒಮ್ಮೆ ಇದನ್ನು ತರಿಸಿ ನೋಡಿ. ಒಮ್ಮೆ ಎಷ್ಟೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ನಾವು ಕಳ್ಕೊತಾ ಇರ್ತೀವಿ, ಅಥವಾ ಏನಾದರೂ ಉಪಯೋಗಿಸ್ತಾ ಇರ್ತೀವಿ. ಒಂದು ಸಲ ಈ ಎಣ್ಣೆನ ನೀವು ಮನೆಗೆ ತರಿಸಿ ನೋಡಿ. ತರಿಸಿ ಅದರಿಂದ ದೀಪವನ್ನು ಹಚ್ಚಿ ಆ ಒಂದು ಫೀಲನ್ನು ಮಾಡಿ ನೋಡಿ. ನಿಮಗೆ ತೃಪ್ತಿ ಆಯಿತಾ, ನೀವು ಮತ್ತೆ ತರಿಸ್ಕೊಳ್ಳಿ. ಇಲ್ವಾ, ನಿಲ್ಲಿಸ್ಬಿಡಿ, ಏನು ಬೇಜಾರಿಲ್ಲ. ಯಾಕಂದರೆ ನಾನೇನು ಕಮರ್ಷಿಯಲ್ಲಾಗಿ ಏನು ಮಾಡ್ತಾ ಇಲ್ಲ, ಅಥವಾ ನೀವು ಇದನ್ನು ತೊಗೊಳ್ಳೇಬೇಕು ಅಂತ ನಾನು ನಿಮಗೆ ಆರ್ಡರ್ ಏನು ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ವೆರಿ ಕ್ಲಿಯರಾಗಿ ಹೇಳ್ತೀನಿ, ಈ ಎಣ್ಣೆ ನಾನು ಉಪಯೋಗಿಸಿ ನಾನು ತೃಪ್ತಿಯನ್ನು ಹೊಂದಿದ್ದೀನಿ. ಇದು ಪಂಚಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಅದ್ಭುತವಾದ ಎಣ್ಣೆ. ಸುಮಾರು 20 ವರ್ಷಗಳಿಂದ ಈ ಒಂದು ಕಂಪನಿನ ನಡೆಸ್ತಾ ಇದ್ದಾರೆ. ತುಂಬ ಶುದ್ಧಿಯಾಗಿ ಇದನ್ನು ಪ್ಯಾಕ್ ಮಾಡಲಾಗುತ್ತೆ, ಕೈಯಲ್ಲಿ ಕೂಡ ಮುಟ್ಟೋದಿಲ್ಲ, ಅಷ್ಟು ಚೆನ್ನಾಗಿ ಭಕ್ತಿಯಿಂದ ಪ್ಯಾಕ್ ಮಾಡ್ತಾರೆ. ಇದನ್ನು ತರಿಸಿ ಮನೆಗೆ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಆ ಭಗವಂತ ನಿಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ನಾನು ನೇರವಾಗಿ ಹೇಳ್ತೀನಿ. ಒಮ್ಮೆ ತರಿಸಿ ಪ್ರಯತ್ನ ಪಡಿ. ಇದರಿಂದ ತೃಪ್ತಿ ಆದರೆ ಕಂಟಿನ್ಯೂ ತರಿಸ್ಕೊಳ್ಳಿ. ಇಷ್ಟ ಆಗಲಿಲ್ವ ಅಂದರೆ ಖಂಡಿತ ದೂರ ಇರಿ. ನೋಡಿ, ಭಗವಂತನಿಗೆ ಎಣ್ಣೆ ಅನ್ನುವಂಥದ್ದು ಎಷ್ಟು ವಿಶೇಷ, ದೀಪ ಅನ್ನುವಂಥದ್ದು ಎಷ್ಟು ವಿಶೇಷ, ಇವೆಲ್ಲವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಹೇಳ್ತಾ, ಇನ್ನೊಂದು ವಿಷಯ ನಾನು ನಿಮಗೆ ತಿಳಿಸ್ಬೇಕು. ಈ ಒಂದು ಎಣ್ಣೆನ ನೀವು ಖರೀದಿ ಮಾಡಬೇಕು ಅಂತಂದರೆ ಈ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರನ್ನು ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ಫೋನ್ ಮಾಡಿ ಎಲ್ಲ ಡೀಟೇಲ್ಸನ್ನು ತೊಗೊಂಡು ನಿಮಗೆಲ್ಲ ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಅಂತ ಅನ್ಸಿದ್ರೆ ಮಾತ್ರ ನೀವು ಪೇ ಮಾಡಿ ನೀವು ಮನೆಗೆ ತರಿಸ್ಕೋಬೋದು. ಆಯ್ತಲ್ಲ? ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.